ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡತ್ತೀನಂದ್ರೆ ಡೊಣ್ಗಾಯಿ ತೊಗೊಂಡೇನಿ ನೋಡ್ರಿ. ಇವನ್ನ ಡೊಣ್ಗಾಯಿ ತೊಳೆದು ಒರೆಸಿ ಇಟ್ಕೊಂಡೇನಿ ನೋಡ್ರಿ ಸ್ವಚ್ಛಾಗಿ. ಈಗ ಡೊಣ್ಗಾಯಿ ಫ್ರೈ ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡ್ರಿ ನಿಮಗೆ. ಇವು ಡೊಣ್ಗಾಯಿ ಅದಾವಲ್ರಿ, ಇದ್ರಾಗ 4 ಪೀಸ್ ಮಾಡ್ತೀನಿ ರೀ. ನಾನು ಈ ಥರ ಹೆಚ್ಕೋತೀನಿ ನೋಡ್ರಿ. ಭಾರಿ ಟೇಸ್ಟ್ ಅಕ್ಕವ್ರಿ ಇವು. ರೊಟ್ಟಿ ಜೊತೆ, ಚಪಾತಿ ಜೊತೆ ಭಾರಿ ಮಸ್ತ್ ಅಕ್ಕವು. ಯಾವುದೂ ಪಲ್ಯ ಇರಲಿಲ್ಲ ಅಂದ್ರೆ ಈ ಥರ ಡೊಣ್ಗಾಯಿ ಫ್ರೈ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಮಸ್ತ್ ಟೇಸ್ಟ್ ಅಕ್ಕ ನೋಡ್ರಿ, ಭಾರಿ ರುಚಿ ಅಕ್ಕವು. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ, ನಾನು ಇವನ್ನ ಈ ಥರ ಹೆಚ್ಚೇನು ನೋಡ್ರಿ. ಅದು ಒಂದ್ರಾಗ ನಾನು 2 ಪೀಸ್ 4 ಪೀಸ್ ಮಾಡೇನಿ ನೋಡ್ರಿ. ಅದ್ರ ಪೂರ್ತಿ ಹೆಚ್ಚಿಲ್ಲ, ಇಷ್ಟೇ ಹೆಚ್ಕೊಂಡೇನಿ. ಎಲ್ಲನೂ ಇದೇ ಥರ ಮಾಡೇನಿ ನೋಡ್ರಿ. ಈಗ ಕರಿ ತೋರಿಸ್ತೇನೆ ರೀ. ಆಮೇಲೆ ಇದಕ್ಕೆ ಹಾಕಕ್ಕೆ ಜೀರಿಗೆ ತೊಗೊಂಡೇನಿ ನೋಡ್ರಿ. ಇವನ್ನ ಜೀರಿಗೆ ಜಜ್ಜಿ ಪುಡಿ ಮಾಡಿ ಇಟ್ಕೋತೀನಿ ನೋಡ್ರಿ. ಜೀರಿಗೆ ಜಗ್ಗಕ್ಕೆ ಇಲ್ಲೇ ಒಳಕದ ಕಲ್ಲು ಐತೆ ನೋಡ್ರಿ. ಈ ಕಲ್ಲಿನೊಳಗೆ ನಾನು ಇವನ್ನ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ, ಇವು ಜೀರಿಗೆ ಜಜ್ಜಿ ಇಟ್ಕೊಂಡೇನಿ ನಾನು. ಇಷ್ಟು ಪುಡಿ ಮಾಡಿದ್ರೆ ಸಾಕ್ರಿ. ಈಗ ನೋಡ್ರಿ, ಡೊಣ್ಗಾಯಿ ಫ್ರೈ ಮಾಡೋಕೆ ನಾನು ಈ ಕಡಾಯಿ ಇಟ್ಕೊಂಡೇನಿ ನೋಡ್ರಿ. ಇದು ಕಾಯಿದ್ಮೇಲೆ ಎಣ್ಣೆ ಹಾಕೊಂಡ್ರಿ ನೋಡ್ರಿ. ಇದು ಕಡಾಯಿ ಕಾದೈತಿ. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಇಷ್ಟು ಎಣ್ಣೆ ಹಾಕೊಂಡೇನಿ ರೀ ನೋಡ್ರಿ. ಇವ ಡೊಣ್ಗಾಯಿ ಹೆಚ್ಚಿಟ್ಕೊಂಡೇನಲ್ಲ, ನಾನೀಗ ಎಣ್ಣೆ ಕಾಯ್ಕಿಟ್ಟೇನೆ. ಇದಕ್ಕೆ ಹಾಕ್ತೇನೆ ರೀ. ಇದಕ್ಕೆ ಹಾಕ್ತೇನೆ ನೋಡ್ರಿ ಇವನ್ನ ಡೊಣ್ ಮೆಣಸಿನ್ಕಾಯಿ. ಈಗ ಹಾಕೇನಲ್ರಿ ಡೊಣ್ಗಾಯಿನ ತಳಗ ಮೇಲೆ ಮಾಡೋಣ್ರಿ. ಈ ಥರ ಹೊಳ್ಳಸ್ಬೇಕು ನೋಡ್ರಿ ಅವನ್ನ. ಈ ಥರ ತಳಗ ಮೇಲೆ ಮಾಡ್ಬೇಕು ನೋಡ್ರಿ ಅವನ್ನ. ಮಾಡಿ ಇದಕ್ಕೆ ಹಚ್ಚುವಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಹಾಕಿ ಇನ್ನು ತಳಗ ಮೇಲೆ ಮಾಡ್ಬೇಕು. ಭಾರಿ ಟೇಸ್ಟ್ ಅಕ್ಕವ್ರಿ ಇವು ಈ ಥರ ಮಾಡಿದ್ದು. ನೋಡ್ರಿ, ಈ ಥರ ಕರಿದು ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ. ಈ ಥರ ಆದ್ರೆ ಸಾಕು. ಮಸ್ತ್ ಟೇಸ್ಟ್ ಅಕ್ಕ ನೋಡ್ರಿ. ಈ ಥರ ಮಾಡ್ಕೊಂಡು ತಿಂದ್ರೆ ರೊಟ್ಟಿ ಕೂಡ ಚಪಾತಿ ಕೂಡ ಭಾರಿ ಟೇಸ್ಟ್ ಅಕ್ಕ ನೋಡ್ರಿ. ಇವು ಈಗ ಹುರಿದವು. ಈಗ ಜೀರಿಗೆ ಜಜ್ಜಿ ಇಟ್ಕೊಂಡಿದ್ವಲ್ರಿ, ಇದಕ್ಕೆ ಹಾಕ್ತೇನೆ ನೋಡ್ರಿ. ಜೀರಿಗೆ ಹಾಕಿಂದ ಮತ್ತೊಮ್ಮೆ ತಳಗ ಮೇಲೆ ಮಾಡ್ಬೇಕು ನೋಡ್ರಿ ಅವನ್ನ. ಈ ಥರ ಫ್ರೈ ಮಾಡ್ಬೇಕು ನೋಡ್ರಿ ಇದನ್ನು. ಈಗ ನೋಡ್ರಿ ಫ್ರೈ ಆಗ್ಯಾವ. ಈಗ ನಾನು ಇದಕ್ಕೊಂದು ತಾಟು ಮುಚ್ತೇನೆ ನೋಡ್ರಿ. ಮತ್ತು ಒಂದು 5 ನಿಮಿಷ ಬಿಟ್ಟು ತೆಗಿಬೇಕು ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ರೆಡಿ ಆಗ್ಯಾವ. ಈಗ ನೋಡ್ರಿ ರೆಡಿ ಆಯ್ತು. ಈಗ ಡೊಣ್ಗಾಯಿ ಕರ್ದಿದ್ದು
ನೋಡ್ರಿ ಮಸ್ತ್ ಆಗ್ಯಾವ, ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಅಕ್ಕವು. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಸೂಪರ್ ಟೇಸ್ಟ್ ನೋಡ್ರಿ. ಪಲ್ಯ ಯಾವ ಪಲ್ಯ ಇಲ್ದಾಗ ಅದು ಈ ಥರ ನಾವು ಡೊಣ್ಗಾಯಿ ಫ್ರೈ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗತ್ತೆ, ಟೇಸ್ಟ್ ಅಕ್ಕವು ನೋಡ್ರಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ, ಭಾರಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.